ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬುಕ್ ಆಫ್ ಲೆವಿಟಿಕಸ್ ಅಂದ್ರೆ ಯಾಜಕ ಕಾಂಡ ಪುಸ್ತಕವನ್ನು ನಾವು ನೋಡೋಣ. ಈ ಪುಸ್ತಕವನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ 3ನೆಯ ಪುಸ್ತಕವಾಗಿದೆ. ನೋಡಿ, ಈ ಪುಸ್ತಕದಲ್ಲಿ ಸುಮಾರು 27 ಅಧ್ಯಾಯಗಳಿವೆ. ಈ 27 ಅಧ್ಯಾಯಗಳನ್ನು ಇದರಲ್ಲಿರುವ ಮುಖ್ಯವಾದ ಕೆಲವು ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಬೈಬಲ್ ನೀವು ಓದುವಂತ ಸಂದರ್ಭದಲ್ಲಿ ನೋಡಿ, ನಾನು ಹೇಳುವಂತ ಈ ವಿಡಿಯೋದಲ್ಲಿ ಪಾಯಿಂಟ್ಸ್ ಅನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ಓದುವಂತ ಸಂದರ್ಭದಲ್ಲಿ ಬೈಬಲ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬುಕ್ ಆಫ್ ಲೆವಿಟಿಕಸ್ ಈ ಪುಸ್ತಕದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಇಸ್ರಾಯೇಲಿಯರು ಮತ್ತು ಯಹೂದ್ಯರು ಮಾಡಬೇಕಾಗಿರುವಂತ ಕೆಲವು ಆಚಾರಗಳು, ಕೆಲವು ಪದ್ಧತಿಗಳು, ಹಬ್ಬಗಳು ಮತ್ತು ದೇವರಿಗೆ ಇಷ್ಟವಾಗಿ ಯಾವ ರೀತಿಯಾಗಿ ಅವ್ರು ನಡಿಬೇಕು, ಒಂದ್ ವೇಳೆ ತಪ್ಪು ಮಾಡಿದಲ್ಲಿ ಅಂದ್ರೆ ದೇವರಿಗೆ ವಿರೋಧವಾದ ಕಾರ್ಯ ಮಾಡಿದವರು ಯಾವ ರೀತಿಯಾಗಿ ಅವರು ತಮ್ಮನ್ನು ತಾವು ಶುದ್ಧ ಮಾಡಿಕೊಳ್ಳಬೇಕು, ದೇವರಿಗೆ ಇಷ್ಟವಾಗಿ ಯಾವ ರೀತಿಯಾಗಿ ನಡೆಯಬೇಕೆಂಬುದಾಗಿ ಈ ಪುಸ್ತಕದಲ್ಲಿ ಅನೇಕ ವಾಕ್ಯಗಳು ಬರೆಯಲ್ಪಟ್ಟಿದೆ. ನೋಡಿ, ಇದನ್ನು ಇಸ್ರಾಯೇಲಿಯರು ಅವರು ನ್ಯಾಯ ಪ್ರಮಾಣ ಎಂಬುದಾಗಿ ಫಾಲೋ ಮಾಡಿ ನಡೀತಾ ಇದ್ರು. 27 ಅಧ್ಯಾಯಗಳನ್ನು ನಾವು ನೋಡುವಂತ ಸಂದರ್ಭದಲ್ಲಿ ನಾವು 3 ಭಾಗಗಳಾಗಿ ಡಿವೈಡ್ ಮಾಡಿ ನೋಡೋಣ. ನೋಡಿ, ಮೊದಲನೇದಾಗಿ ನೋಡುವಂತ ಸಂದರ್ಭದಲ್ಲಿ ರಿಚುವಲ್ ಸ್ಯಾಕ್ರಿಫೈಸಸ್ 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೂ ಈ ಅಧ್ಯಾಯಗಳಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ದೇವರಿಗೆ ಮುಖ್ಯವಾಗಿ ಆಚರಿಸಬೇಕಾಗಿರುವಂತ 5 ಸ್ಯಾಕ್ರಿಫೈಸಸ್ ಕುರಿತಾಗಿ ಬರೆಯಲ್ಪಟ್ಟಿದೆ. 5 ಧಾರ್ಮಿಕ ತ್ಯಾಗಗಳು ಅಂದ್ರೆ ದೇವರಿಗೆ ಯಾವ ರೀತಿಯಾಗಿ ಸ್ಯಾಕ್ರಿಫೈಸ್ ಅಂದ್ರೆ ಬಲಿಗಳನ್ನು ಕೊಡಬೇಕೆಂಬುದಾಗಿ ಅಧ್ಯಾಯದಲ್ಲಿ ಮುಖ್ಯವಾಗಿ ಬರೆಯಲ್ಪಟ್ಟಿದೆ. ಇದನ್ನು ಅವರು ಆಚರಿಸಬೇಕು ಅಂದ್ರೆ ಡೈಲಿ ಆಚರಣೆಯಲ್ಲಿ ತರಬೇಕೆಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎರಡನೆಯದಾಗಿ ನೋಡುವಾಗ ಪ್ರೈಸ್ಲಿ ಕ್ವಾಲಿಫಿಕೇಶನ್ ಅಂಡ್ ರಿಚುವಲ್ ಪ್ಯೂರಿಟಿ ಚಾಪ್ಟರ್ 8ರಿಂದ 15ರವರೆಗೂ ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡುವಾಗ ದೇವಾಲಯದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು, ಪುರೋಹಿತರು ಅಂದ್ರೆ ಪೂಜಾರಿಗಳು ಮತ್ತು ದೇವರ ಆಲಯದಲ್ಲಿ ಇರುವಂತ ವ್ಯಕ್ತಿಗಳು ಅವರ ಅರ್ಹತೆ ಯಾವ ರೀತಿಯಾಗಿರ್ಬೇಕು, ಅವರನ್ನು ಅವರು ಯಾವ ರೀತಿಯಾಗಿ ಶುದ್ಧಪಡಿಸಿಕೊಳ್ಳಬೇಕೆಂಬುದಾಗಿದೆ. ಧಾರ್ಮಿಕವಾಗಿ ಶುದ್ಧತೆಯಾಗಿ ಯಾವ ರೀತಿಯಾಗಿ ನಡಿಬೇಕು, ದೇವರಿಗೆ ಇಷ್ಟವಾಗುವ ರೀತಿಯಾಗಿ ಯಾವ ರೀತಿಯಾಗಿ ನಡೆಯಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ನ್ಯಾಯ ಪ್ರಮಾಣಗಳು ಸಹ ಈ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 3ನೇದಾಗಿ ನೋಡುವಾಗ ಆನ್ಯುವಲ್ ಫೀಸ್ಟ್, ಮೋರಲ್ ಗುಡ್ನೆಸ್ ಅಂಡ್ ಕಾವನೆಂಟ್ ಫೈತ್ಫುಲ್ನೆಸ್ ಚಾಪ್ಟರ್ 16ರಿಂದ 27 ಈ ಚಾಪ್ಟರ್ ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಇಸ್ರಾಯೇಲಿಯರು ವಾರ್ಷಿಕ ಹಬ್ಬಗಳನ್ನು ಯಾವ ರೀತಿಯಾಗಿ ಅವರು ಆಚರಿಸಬೇಕು, ಅದರ ಪದ್ಧತಿ ಏನು, ಅವುಗಳನ್ನು ಯಾವ ರೀತಿಯಾಗಿ ಅವರು ನಡೆಸಿಕೊಳ್ಳಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಇದರಲ್ಲಿ ನೈತಿಕ ಕಾನೂನನ್ನು ಸಹ ಬರೆಯಲ್ಪಟ್ಟಿದೆ. ಮೋರಲ್ ಗುಡ್ನೆಸ್ ಅಂದ್ರೆ ಒಳ್ಳೆಯ ಕಾನೂನನ್ನು ಯಾವ ರೀತಿಯಾಗಿ ಇವರು ನಡೆಸಿಕೊಂಡು ಹೋಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಒಡಂಬಡಿಕೆಯ ಪ್ರಾಮುಖ್ಯತೆ ಹೇಗಿದೆ, ಅದನ್ನು ಯಾವ ರೀತಿಯಾಗಿ ನಾವು ಕಾಪಾಡಿಕೊಂಡು ಹೋಗ್ಬೇಕು, ನಾವು ಒಡಂಬಡಿಕೆಯನ್ನು ನಿಷ್ಠೆಯಾಗಿ ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಆಚರಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಈ ಪುಸ್ತಕದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಪರಿಶುದ್ಧತೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ನೋಡಿ, ನಾವು ಆರಾಧಿಸುವಂತ ದೇವರು ಪರಿಶುದ್ಧನಾಗಿರುವ ಹಾಗೆ ಇಸ್ರಾಯೇಲ್ ಜನರು ಯಾವ ರೀತಿಯಾಗಿ ಪರಿಶುದ್ಧರಾಗಿರಬೇಕು ಎಂಬುದಾಗಿ ಅನೇಕ ವಾಕ್ಯಗಳು, ಅನೇಕ ವಿಷಯಗಳು ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಮುಖ್ಯವಾಗಿ ಪರಿಶುದ್ಧತೆಯ ಕುರಿತಾಗಿ ಒತ್ತಿ ಹೇಳುವ ಒಂದು ಪುಸ್ತಕವು ಇದು ಆಗಿದೆ. ಪರಿಶುದ್ಧನಾಗಿರುವ ದೇವರನ್ನು ನಾವು ಪರಿಶುದ್ಧರಾಗಿ ಆರಾಧಿಸಬೇಕು, ಜೀವ ಸ್ವರೂಪನಾದ ದೇವರನ್ನು ನಾವು ಪರಿಶುದ್ಧರಾಗಿ ಆಚರಿಸಬೇಕೆಂಬುದಾಗಿ ಅನೇಕ ವಾಕ್ಯಗಳು ಈ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ನಾವು ಈ ದಿನ ಬುಕ್ ಆಫ್ ಲೆವಿಟಿಕಸ್ ಪುಸ್ತಕದಲ್ಲಿ ಮುಖ್ಯವಾದ ಕೆಲವು ಅಂಶಗಳನ್ನು ನಾನು ನಿಮ್ಮ ಮಧ್ಯೆ ಹಂಚಿಕೊಂಡಿದ್ದೇನೆ. ನಿಮಗೆ ಇಷ್ಟವಾದ ಪಾಯಿಂಟ್ ಅನ್ನು ನೀವು ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೂ ಸಹ ನೀವು ಕಮೆಂಟ್ ಮಾಡಿ. ಬರುವಂತ ದಿನಗಳಲ್ಲಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೇನೆ. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದ ಸತ್ಯವೇದದ ಅನೇಕ ವಾಕ್ಯಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.